ಹಲೋ ಸ್ನೇಹಿತರೆ, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಶನಿವಾರ. ನಾನು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೆ, ಆದರೆ ಹರಿಬರಿಯಲ್ಲಿ ತಿಂಡಿನೇ ಸರಿಯಾಗಿ ಮಾಡಿರಲಿಲ್ಲ. ಹಾಗೆ ಸ್ಕೂಲ್ಗೆ ಹೋಗಿದ್ದೆ, ಅದಕ್ಕೆ ವ್ಲಾಗ್ ಕೂಡ ಶುರು ಮಾಡೋಕ್ಕಾಗಲಿಲ್ಲ. ಈಗ ಮನೆಗೆ ಬಂದಿದ್ದೀನಿ, ಹಾಗಾಗಿ ಈಗ ಶುರು ಮಾಡಿದೆ. ಬೆಳಿಗ್ಗೆಯಿಂದ ಏನೆಲ್ಲ ಆಯಿತು ಅಪ್ಡೇಟ್ ಮಾಡೋಣ ಅಂತ ಹೇಳಿಬಿಟ್ಟು. ಇವತ್ತು ಸಾನುಗೆ ಟೆಸ್ಟ್ ಆಯ್ತಲ್ವಾ, ಲಾಸ್ಟ್ ವೀಕ್ ಎಲ್ಲ 2 ವೀಕ್ಸ್ ಟೆಸ್ಟ್ ಇತ್ತು ಅವಳಿಗೆ. ಈ ಸರಿ 10 ಪೇಪರ್. ಅಂದರೆ ಮೊದಲೆಲ್ಲನೂ ಸೈನ್ಸ್ ಅಂತ ಒಂದಿರ್ತಾಯಿತ್ತು, ಮ್ಯಾಥ್ ಅಂತ ಒಂದಿರ್ತಾಯಿತ್ತು, ಸೋಷಿಯಲ್ ಅಂತ ಒಂದಿರ್ತಾಯಿತ್ತು. ಈಗ ಎಲ್ಲನೂ ಸ್ಪ್ಲಿಟ್ ಮಾಡಿದ್ದಾರೆ. ಸೈನ್ಸಲ್ಲಿ 3 ಪೇಪರು, ಮ್ಯಾಥಲ್ಲಿ 2, ಸೋಷಿಯಲಲ್ಲಿ 2. ಅದಕ್ಕೆ 6 ಸಬ್ಜೆಕ್ಟ್ಸ್ ಇದ್ರೂ ಕೂಡ 4 ಪೇಪರ್ಸ್ ಎಕ್ಸ್ಟ್ರಾ ಆಗಿದೆ. ಇವತ್ತು PTM ಇತ್ತು, ಪೇರೆಂಟ್ಸ್ ಟೀಚರ್ ಮೀಟಿಂಗ್. ಫಸ್ಟ್ ಪೇರೆಂಟ್ಸ್ ಟೀಚರ್ ಮೀಟಿಂಗು. ನಾವು ಯೂಶಲಿ ಸಾನು ಓದ್ತಿರ್ಬೇಕಾದ್ರೆ PTMಗೆ ಅಷ್ಟೊಂದು ಇಂಪಾರ್ಟೆನ್ಸೇ ಕೊಡೋದಿಲ್ಲ, ಯಾಕಂದರೆ ಅವಳು ಎಲ್ಲದರಲ್ಲೂ ವೆರಿ ಗುಡ್ ಅಂತ ನಮಗೆ ಗೊತ್ತು. ಟೀಚರ್ಸ್ ಹತ್ರ ಹೋದ್ರೂ ಕೂಡ ಟೀಚರ್ಸ್ ಅದೇ ಹೇಳೋದು, ವಿ ಡೋಂಟ್ ಹ್ಯಾವ್ ಎನಿ ಕಂಪ್ಲೇಂಟ್ ಅಬೌಟ್ ಸಾನ್ವಿ. ಶಿ ಈಸ್ ವೆರಿ ಗುಡ್ ಅಟ್ ಎವ್ರಿಥಿಂಗ್, ಶಿ ಈಸ್ ಅ ವೆರಿ ಗುಡ್ ಸ್ಟೂಡೆಂಟ್ ಇನ್ ಅವರ್ ಕ್ಲಾಸ್ ಅಂತ ಹೇಳ್ತಾರೆ. ಅದನ್ನು ಕೇಳೋದಕ್ಕೆ ಅಲ್ಲಿಗೆ ಯಾಕೆ ಹೋಗ್ಬೇಕು, ನಮಗೆ ಗೊತ್ತಲ್ಲ. ಅದಕ್ಕೆ ನಾವು ಹೋಗ್ತಾನೆ ಇಲ್ಲ. ಲಾಸ್ಟ್ ಇಯರ್ ಸಾನು ಹೇಳ್ತಾ ಇದ್ಲು, ನಾವು ಹೋಗೇ ಇರಲಿಲ್ಲ ಮಮ್ಮ, ಇಲ್ಲ ಲಾಸ್ಟ್ ಇಯರ್ ಫುಲ್ ಅಟೆಂಡ್ ಮಾಡಿಲ್ಲ. ಈ ವರ್ಷ ಸ್ವಲ್ಪ ಇತ್ತು ಹೇಳೋದು, ಕೆಲವೊಂದು ಪಾಯಿಂಟ್ಸ್ಗಳಿತ್ತು. ಅದಕ್ಕೆ ನಾವು ಅದನ್ನು ಮಾತಾಡೋದಕ್ಕೆ ಹೋಗಲೇಬೇಕು ಅಂತ ಹೇಳಿಬಿಟ್ಟು ನಾವು ಹೋಗಿದ್ದು. ಅವ್ರ ಸ್ಟಡೀಸ್ ಬಗ್ಗೆ ಅವರು ಇವತ್ತು ಪೇಪರ್ ಕೊಡ್ತಾರೆ. ಅವ್ರು ಏನು ಆನ್ಸರ್ಸ್ ಮಾಡಿದಾರೋ ಅದೆಲ್ಲ ಪೇಪರ್ ಕೊಡ್ತಾರೆ. ಅದ್ರ ಮುಂಚೆನೇ ಮಾರ್ಕ್ಸ್ ಎಲ್ಲನೂ ಸಾನು ಹೇಳಿರ್ತಾರೆ ಕ್ಲಾಸಲ್ಲೇ. ಅವಳು ಅವತ್ತೇ ಹೇಳ್ಬಿಡ್ತಾಳೆ ನಮಗೆ ಇಷ್ಟಿಷ್ಟು ಮಾರ್ಕ್ಸ್ ಬಂದಿದೆ ಅಂತ. ಸರಿ, ಅವಳು ಮಾರ್ಕ್ಸ್ ಎಲ್ಲನೂ ಗೊತ್ತಿತ್ತು, ಪೇಪರ್ ನೋಡೋ ನೆಸಸರಿನೇ ಇರಲಿಲ್ಲ. ಸಾನು ಇವತ್ತು ಬಂದಿಲ್ಲ, ಸಾನುಗೂ ಕರ್ಕೊಂಡು ಹೋಗಬೇಕಿತ್ತು ನಾವು. ನಿನ್ನೆಯಿಂದ ಜ್ವರ ಶುರುವಾಗ್ಬಿಟ್ಟಿದೆ, ಮೊನ್ನೆಯಿಂದನೇ ಸ್ವಲ್ಪ ನೋವು ಆಗ್ತಾ ಇದೆ, ಥ್ರೋಟ್ ಅಂತ ಇದ್ಲು. ನಾವು ಗಾರ್ಗಲಿಂಗ್ ಮಾಡು, ಸ್ಟೀಮ್ ಮಾಡು, ಅದಕ್ಕೆಲ್ಲ ಮೆಡಿಸಿನ್ ಕೊಡೋದಿಲ್ಲ, ನಾನು ಕೊಟ್ಟಿರಲಿಲ್ಲ. ನೆನ್ನೆ ಸಂಜೆಯಿಂದ ಜಾಸ್ತಿ ಆಗಿಬಿಟ್ಟಿದೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ಸ್ನೇಹಿತರೆ, ಪಾಪ 2 ಸಾರಿ ಎದ್ದಿರೋದು. 5 ಟೈಮ್ಸ್ ಎದ್ದಿಯಾ? ನಮಗೆ 3 ಸಾರಿ ಹೇಳ್ಸಿದ್ಲು ಅನ್ಕೊಂಡು. ಪಾಪ ಅವಳಿಗೆ ನಿದ್ದೆ ಇಲ್ಲ, ನಾವು 3 ಸಾರಿ ಈ ಥರ ಎಚ್ಚರ ಆಯಿತು. ಹೋಗಿ ಇವಾಗ ಬಂದ್ವಿ. ಸಾನು ಕಂಪ್ಲೇಂಟ್ ಅಂತ ಏನೂ ಇಲ್ಲ. ದೇ ಸೇ ದಟ್ ಶಿ ಈಸ್ ಕೇಪೇಬಲ್ ಆಫ್ ಡೂಯಿಂಗ್ ಬೆಟರ್ ದ್ಯಾನ್ ದಿಸ್. ಅಂದರೆ ಈಗ 10 ಪೇಪರಲ್ಲಿ 5 ಪೇಪರಲ್ಲಿ ಔಟ್ ಆಫ್ ಔಟ್ ಬಂದಿದೆ. ಇನ್ನು 5ರಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಆ ಥರ ಹೋಗಿದೆ. ಅದಕ್ಕೆ ಅವ್ರೇನು ಹೇಳೋದಂದರೆ ಐ ಕ್ಯಾನ್ ಎಕ್ಸ್ಪೆಕ್ಟ್ ಔಟ್ ಆಫ್ ಔಟ್ ಇನ್ ಆಲ್ ದ ಪೇಪರ್ಸ್ ಅಂತ ಅವರು ನಿಮ್ಮ ಮ್ಯಾಮ್ ಹೇಳಿದ್ದು. ಶಿ ಹ್ಯಾಸ್ ದ ಕೇಪಬಿಲಿಟಿ, ಶಿ ಹ್ಯಾಸ್ ಟು ಡೂ ವೆಲ್. ಇವ್ರಿಗಿನ್ನ ಒಂದು ಏನಂದರೆ CBSE ನಾವು ಸಿಲೆಬಸ್ ತೊಗೊಂಡಿರೋದು. ನಿಮ್ಮಲ್ಲಿ ತುಂಬ ಜನ ಕೇಳ್ತೀರಾ ಯಾವ್ದು ಸಿಲೆಬಸ್ ಅಂತ. CBSE ತೊಗೊಂಡಿದ್ರು ಸೈನ್ಸ್, ಮ್ಯಾಥ್ ಆ್ಯಂಡ್ ಸೋಷಿಯಲ್ ICSE ಸಿಲೆಬಸ್ನ ಫಾಲೋ ಮಾಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಹೇಗೆ ಬೇರೆ ಬೇರೆ ಪೇಪರ್ಸ್ ಇರುತ್ತೋ ಅದೇ ಥರ ಇವ್ರಿಗೂ ಪೇಪರ್ಸ್ ಇರೋದು. ಸ್ಕೂಲಿಂದ ಬರಬೇಕಾದ್ರೆ ಮತ್ತೆ ನಾನು ಅವತ್ತು ಮ್ಯಾಕ್ಸ್ಗೆ ಹೋಗಿದ್ದೆ ಅಲ್ವಾ, ಅವತ್ತು ರಾಜೇಶ್ ಅವ್ರಿಗೆ ಏನೂ ಸಿಕ್ಕಿರಲಿಲ್ಲ ಡ್ರೆಸ್. ಒಂದು ಶರ್ಟ್ ಇಷ್ಟ ಆಗಿತ್ತು, ಅದು ಸೈಜ್ ನನಗೆ ಕಾನ್ಫಿಡೆಂಟ್ ಇರಲಿಲ್ಲ. ಅವರು ಎಕ್ಸ್ಚೇಂಜ್ ಕೂಡ ಮಾಡೋ ಹಾಗಿಲ್ಲ ಅಂದರು. ಅದಕ್ಕೆ ಸರಿ ಇವತ್ತು ರಾಜೇಶಕ್ಕೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಆನ್ ದ ವೇ ಹೋಗಿ, ಸೊ ಅದೇ ಹುಡುಕಿ ತೊಗೊಳ್ಳೋ ತನಕ 3 ಅವರ್ ಆಯಿತು ಸ್ನೇಹಿತರೆ. ಅಲ್ಲೇ 3 ಅವರ್ಸ್ ಸ್ಪೆಂಡ್ ಮಾಡಿದ್ದೀವಿ. ಆ್ಯಂಡ್ ನಾನು ಅವತ್ತು ಒಂದು ಕೂಪನ್ ತೊಗೊಂಡಿದ್ದೆ, 100 ರೂಪೀಸ್ ಎಕ್ಸ್ಟ್ರಾ ಕೊಟ್ಬಿಟ್ಟು. ಅದರಲ್ಲಿ ಏನಪ್ಪ ಬೆನಿಫಿಟ್ ಅಂದರೆ, ನೆಕ್ಸ್ಟ್ ನಾವು ಶಾಪ್ ಮಾಡಿದಾಗ 1000 ರೂಪೀಸ್ ಬಿಲ್ ಆದರೆ 250 ರೂಪೀಸ್ ಕಡಿಮೆ ಆಗುತ್ತೆ. ಆ ಥರದ್ದು 2 ವೋಚರ್ ಇತ್ತು. ಆ ಥರ ಅದನ್ನು ರಿಡೀಮ್ ಮಾಡ್ಕೊಳ್ಬೇಕಿತ್ತು ಇವತ್ತು. ಈ ಥರ ನಮ್ಮದು 3 ಅವರ್ ಟೋಟಲಿ ಆಯಿತು. ಈಗ ಮನೆಗೆ ಬಂದು ಬೆಳಿಗ್ಗೆ ನಾನು ಸರಿಯಾಗಿ ತಿಂಡಿ ಮಾಡಿರಲಿಲ್ವಲ್ಲ, ಅದಕ್ಕೆ ತಿಂಡಿ ಮಾಡೋಣ ಅಂತ ಇಟ್ಟಿದ್ದೀನಿ. ಇದಾದ ಮೇಲೆ ಸ್ವಲ್ಪ ಮಲ್ಲೇಶ್ವರಂ ಶಾಪಿಂಗ್ ಹೋಗೋಣ ಅಂತ, ಯಾಕಂದರೆ ಹಬ್ಬಕ್ಕೆ ನಾನು ಏನು ಶಾಪಿಂಗ್ ಶುರು ಮಾಡಿಲ್ಲ. ಸೀರೆ ಶಾಪಿಂಗು ನೀವು ಕೇಳ್ತಾ ಇರ್ತೀವಿ, ನೀವು ಸೀರೆ ಶಾಪಿಂಗ್ ಮಾಡಿಲ್ವಾ ಇನ್ನ ಅಂತ ಶೇರ್ ಮಾಡ್ತೀನಿ. ಓಕೆ, ಇಷ್ಟ ಆಯಿತು ಸ್ನೇಹಿತರೆ ಬೆಳಿಗ್ಗೆಯಿಂದ. ಬೆಳಿಗ್ಗೆ ಅರ್ಜೆಂಟಲ್ಲಿ ನಾನು ಸ್ಟ್ರೆಚಿಂಗು ಮಾಡಲಿಲ್ಲ ಆ್ಯಂಡ್ ಈ ವೈಬ್ರೇಷನ್ ಪ್ಲೇಟ್ ಕೂಡ ಯೂಸ್ ಮಾಡಲಿಲ್ಲ. ಇದು ಅಗಾರೋದು ವೈಬ್ರೇಷನ್ ಪ್ಲೇಟು. ಇದು ಸ್ವಲ್ಪ ಎಫೆಕ್ಟಿವ್ ಅಂತ ಎಕ್ಸಸೈಸ್ ಇದ್ರ ಮೇಲೆ ನಿಂತ್ಕೊಂಡು ಮಾಡೋದ್ರಿಂದ. ಬಟ್ ನನಗೆ ಇದು ಹೊಸದಾಗಿರೋದ್ರಿಂದ ಒಂದಿನ ಫುಲ್ ಬಾಡಿ ಪೇನ್ ಬಂದುಬಿಟ್ಟಿತ್ತು. ಅದಕ್ಕೆ ನಾನು ಏನು ಮಾಡ್ತೀನಿ, ಸ್ವಲ್ಪ ದಿನ ಒಂದೊಂದು ನಿಮಿಷ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಡೇ ಫುಲ್ 10 ಮಿನಿಟ್ಸ್ ಮಾಡಿದೆ, ನೆಕ್ಸ್ಟ್ ಡೇ ಜಸ್ಟ್ 2 ಮಿನಿಟ್ಸ್ ಮಾಡಿದೆ, ನೆಕ್ಸ್ಟ್ 4 ಮಿನಿಟ್ಸು, ನೆಕ್ಸ್ಟ್ 5 ಮಿನಿಟ್ಸು.
ಆ ಥರ ಜಾಸ್ತಿ ಮಾಡ್ಕೊಂಡು ಇವತ್ತು 6 ಮಿನಿಟ್ಸ್ ಮಾಡ್ತಾ ಇದ್ದೀನಿ. ಅಂದರೆ ಕೂತ್ಕೊಂಡು 4 ಮಿನಿಟ್ಸ್ ಮಾಡ್ತೀನಿ, ನಿಂತ್ಕೊಂಡು 6 ಮಿನಿಟ್ಸ್. ಅಂದರೆ ನಮ್ಮ ಬಾಡಿ ಫುಲ್ ವೈಬ್ರೇಟ್ ಆಗುತ್ತೆ. ಇದರಿಂದ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತಂತೆ. ಲೆಟ್ ಮಿ ಚೆಕ್, ಕಂಟಿನ್ಯೂಸ್ ಆಗಿ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇದೇನಾದರೂ ಲಿಂಕ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈಗ ಊಟ ಆಯಿತು ಸ್ನೇಹಿತರೆ. ನಾನು ಹೊರಗಡೆ ಹೊರಡೋಣ ಈಗ ಅಂದ್ಕೊಂಡೆ, ಹೇಳಿದ್ನಲ್ವ ಸ್ವಲ್ಪ ಮಲ್ಲೇಶ್ವರಮ್ಗೆ ಹೋಗೋಣ ಅಂತ ಇದ್ದೀನಿ ಅಂತ. ಅಲ್ಲಿಗೆ ಹೋದ್ರೆ ಇನ್ನು ಎಷ್ಟೊತ್ತಾಗುತ್ತೋ ಬರೋದು, ಬಂದಮೇಲೆ ಮತ್ತೆ ನಾನು ಅಡುಗೆ ಮಾಡಬೇಕಾಗತ್ತೆ. ಯಾಕಂದರೆ ಸಾನೂಗೆ ಹುಷಾರಿಲ್ಲ, ಹೊರಗಡೆನೂ ಊಟ ಮಾಡೋಕ್ಕಾಗಲ್ಲ. ಅದಕ್ಕೆ ಈಗ ಟೊಮ್ಯಾಟೊ ಗೊಜ್ಜು ಮಾಡ್ತಾ ಇದ್ದೀನಿ. ಟೊಮ್ಯಾಟೊ ಗೊಜ್ಜು ಮಾಡಿಟ್ರೆ ಬಂದ ಮೇಲೆ ರೊಟ್ಟಿನೋ ಚಪಾತಿನೋ ಮಾಡ್ಕೊಳ್ಬೋದು ಅಂಥೇಳಿ. ಆಯಿತು, ಈಗ ಇನ್ನೊಂದು 10 ಮಿನಿಟ್ಸ್ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಹೊರಡ್ತೀನಿ. ಸಾನು ಮಲಗಿದ್ದಾಳೆ. ತುಂಬ ದಿನ ಆಗಿತ್ತು ಸಾನುಗೆ ಇಷ್ಟೊಂದು ಫೀವರ್ ಬಂದು. ನೀವು ಹೇಳ್ತೀರಾ ಅದು ಅಡಿನಾಯ್ಡ್ಸ್ ಇರೋದೇನು, ಅದನ್ನು ಆಪರೇಟ್ ಮಾಡಿಸ್ಬಿಡಿ, ಸರ್ಜರಿ ಮಾಡಿಸ್ಬಿಡಿ, ಇಟ್ಸ್ ವೆರಿ ಮೈನರ್ ಅಂತ ಹೇಳಿಬಿಟ್ಟು. ನನಗೆ ಅದು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅದು ಏನಂದರೆ ಯಾವುದೇ ಮೈನರ್ ಸರ್ಜರಿ ಆದ್ರೂ ಅವ್ರದ್ದು ಒಂದು ಪ್ರೊಸೀಜರ್ ಇರುತ್ತೆ. ಲೈಕ್ ಒಂದಿನ ಮುಂಚೆ ಅಡ್ಮಿಟ್ ಆಗಬೇಕು, ಎಲ್ಲ ಬ್ಲಡ್ ಟೆಸ್ಟ್ ಮಾಡ್ತಾರೆ ಅವರು, ಅದಾದಮೇಲೆ ಗ್ಲೂಕೋಸ್ ಕೊಡ್ತಾರೆ, ಚುಚ್ತಾರಲ್ವ, ನನ್ನ ಕೈಲಿ ಅದು ನೋಡೋಕ್ಕಾಗಲ್ಲ. ಸೊ ಏನೇನಾಗುತ್ತೋ ಎಲ್ಲನೂ ಮಾಡ್ತಾಯಿದ್ದೀನಿ. ಅವಳಿಗೆ ಯಾವ ಫುಡ್ ಕೊಡಬೇಕು, ಯಾವ್ದು ಕೊಡಬಾರ್ದು ಎಲ್ಲನೂ ನೋಡಿ ತುಂಬಾ ಕಂಟ್ರೋಲಲ್ಲಿದ್ದೀವಿ. ಈ ವೆದರ್ ಕಡೆಯಿಂದಾಗಿ ಸ್ವಲ್ಪ ಅವಾಗವಾಗ ಆಗುತ್ತೆ. ಆವಾಗ್ಲೂ ನಾನು ಆದಷ್ಟು ಆ್ಯಂಟಿಬಯೋಟಿಕ್ ಕೊಡೋದನ್ನು ತಪ್ಪಿಸ್ತೀನಿ. ಒಂದು 2-3 ಡೇಸಲ್ಲೇ ಕಡಿಮೆ ಆಗುತ್ತೆ. ಸೊ ಅಷ್ಟರಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಪಾಪ ಸಾನು ಕೂಡ ತುಂಬಾ ಕಂಟ್ರೋಲ್ ಮಾಡಿ, ತುಂಬಾ ಕೇರ್ಫುಲ್ಲಾಗಿ, ತುಂಬಾ ಫುಡ್ ಕಂಟ್ರೋಲ್ ಮಾಡಿ ಅವಳು ಮೇಂಟೈನ್ ಮಾಡ್ತಾ ಇದ್ದಾಳೆ. ಸ್ಟೀಮ್ ತೊಗೋತಾಳೆ, ಗಾರ್ಗಲ್ ಮಾಡ್ತಾಳೆ, ಯಾವುದೇ ಥರದ ಪ್ರಿಸರ್ವೇಟಿವ್ ಫುಡ್ ತೊಗೊಳೋದಿಲ್ಲ, ಬೇಕ್ರಿ ಐಟಮ್ಸ್ ತಿನ್ನೋದಿಲ್ಲ, ಚಾಕ್ಲೇಟ್ ತಿನ್ನೋದಿಲ್ಲ, ಬಿಸ್ಕೆಟ್ ಕೂಡ ತಿನ್ನೋದಿಲ್ಲ. ಯಾವ ಮಕ್ಕಳು ಕೇಳ್ತಾರೆ ಹೇಳಿ, ಎಲ್ಲರಿಗೂ ಜಂಕ್ ಅಂದರೆ ಅಷ್ಟೊಂದು ಇಷ್ಟ. ಅದರಲ್ಲೂ ಸಾನು ಮಾಡ್ತಾ ಇದ್ದಾಳೆ ಅಂದರೆ ನಾವು ಕೂಡ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಬೇಕಲ್ಲ. ಆ್ಯಂಡ್ 13 ಇಯರ್ಸ್ ಆಗೋ ತನಕ ಅದಾಗದೇನೆ ಹೊರಟೋಗುತ್ತಂತೆ. ಅಲ್ಲಿ ತನಕ ನಾವು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು. ಸೊ ನಾನು ರೆಡಿ ಇದ್ದೀನಿ, ಹಾಕ್ತೀನಿ, ಮಾಡ್ತೀನಿ. ಅವಳು ಮಾಡ್ತಾ ಇದ್ದಾಳೆ. ಈಗ 10 ಮಿನಿಟ್ಸು ಹೊರಡೋಣ. ಇದು ಮಲ್ಲೇಶ್ವರಂ ಸ್ನೇಹಿತರೆ. ನಾನು ಹೋಗಬೇಕಾದ್ರೆ ವ್ಲಾಗ್ ಮಾಡಲಿಲ್ಲ, ಕ್ಲಿಪ್ಪಿಂಗ್ ಕೂಡ ತೊಗೊಂಡಿಲ್ಲ. ಅಲ್ಲಿ ನಾನು ಎಷ್ಟು ಮಲ್ಲೇಶ್ವರಮಲ್ಲಿ ಜ್ಯುವೆಲ್ರಿ ಶಾಪ್ಸ್ ಇದೆಯೋ ಎಲ್ಲ ಅಂಗಡಿಗೂ ಹೋಗಿ ಬಂದಿದ್ದೀನಿ. ಯಾಕೆ, ನಾನು ಏನು ನೋಡ್ತಾ ಇದ್ದೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಸೊ ಅಲ್ಲೇ ಟೈಮ್ ಆಗೋಯ್ತು. ಹೋಗಿ ಕೇಳೋದು, ನಾನೊಂದು ಕೇಳೋದು, ಅವರೇನೋ ಬೇರೆನೇ ಹೇಳೋದು. ಅವರಲ್ಲಿ ಏನು ಗೋಲ್ಡ್ ಸ್ಕೀಮ್ ಇದೆಯೋ ಅದ್ರ ಬಗ್ಗೆ ಎಲ್ಲರೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದ್ರ ಕಡೆಯಿಂದಾಗಿ ನಮಗೆ ಸ್ವಲ್ಪ ಟೈಮ್ ಜಾಸ್ತಿನೇ ಹೋಯಿತು. ಅದಾಯ್ತಾ, ಬರಬೇಕಾದ್ರೆ ಒಂಚೂರು ಶಾಪಿಂಗ್ ಅಂದರೆ ನಾನು ಮಲ್ಲೇಶ್ವರಮಲ್ಲಿ ಇಳಿದಿಲ್ಲ, ತುಂಬಾ ರಶ್ ಇತ್ತು, ಟೈಮ್ ಆಗೋಗಿತ್ತು. ಸಾನು ಒಬ್ಬಳೇ ಇದ್ದಾಳೆ ಅಂದ್ಬಿಟ್ಟು ನಾನು ಬೇಗ ಬಂದುಬಿಟ್ಟೆ. ಬೇಸಿಕ್ ಥಿಂಗ್ಸ್ ಒಂದು ಅಂಗಡಿಯಲ್ಲಿ ನಿಂತ್ಕೊಂಡು ತೊಗೊಳ್ಳೋ ಥರ ತೊಗೊಂಡು ಬಂದಿದ್ದೀನಿ. ತಿಳಿಸ್ತೀನಿ ಏನು ಅಂತ. ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ರಾಜೇಶ್ ಕೇಳಿದೆ ತೊಗೊಂಡು ಇಟ್ಕೊಳ್ಳ ಈಗಲೇ ಅಂತ. ಬೇಡ, ಫ್ರೆಶ್ ಇರೋದಿಲ್ಲ, ಬಾ ಇನ್ನೊಂದು ಸಾರಿ ಬೇಕಾದರೆ ನಾನೇ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು. ಸೊ ಫ್ಲವರ್ಸ್ ಏನೂ ತೊಗೊಂಡಿಲ್ಲ, ಬಾಕಿದು ಪೂಜೆ ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ. ಸಾನು ಸ್ಟೀಮ್ ತೊಗೋತಾ ಇದ್ದಾಳೆ, ನೋಡ್ಬೋದು. ಅವಳಿಗೆ ಈ ತಲೆನೋವು ಜಾಸ್ತಿ ಆಗಿದೆ, ಆಮೇಲೆ ಗಂಟ್ಲು ನೋವು ಆಗಿದೆ, ಅದಕ್ಕೆ ಸ್ಟೀಮ್ ಕೊಡಿಸ್ತಾ ಇದ್ದೀನಿ. ಅದರ ಜೊತೆ ನಾನು ಟೀ ಕುಡಿತಾ ಇದ್ದೀನಿ ಇವತ್ತು ಅಪರೂಪಕ್ಕೆ. ಈ ಗ್ಲಾಸ್ ಡಿಮಾರ್ಟಲ್ಲಿ ಶಾಪ್ ಮಾಡಿದ್ದು, ತುಂಬ ಚೆನ್ನಾಗಿದೆ ಗ್ರಿಪ್, ಆ್ಯಂಡ್ ತುಂಬ ಬಿಸಿ ಆಗೋದಿಲ್ಲ, ಇಟ್ಕೊಳ್ಬೋದು. ಥಿಕ್ಕಾಗಿದೆ ಗ್ಲಾಸು. ಆಮೇಲೆ 2 ಬೆಟ್ ಹಾಕಿ ಪ್ರಾಪರಾಗಿ ಇಟ್ಕೊಳ್ಬೋದು. ನಮ್ಮನೇಲಿ ಇದ್ದಿದ್ದು ಚಿಕ್ಕದಿತ್ತು, ಒಂದೇ ಒಂದು ಬೆಟ್ ಹಾಕಿ ಇಟ್ಕೊಳ್ಬೇಕಿತ್ತು. ಆ್ಯಂಡ್ ಅದು ತುಂಬ ಬೇಗ ಬಿಸಿ ಆಗಿಬಿಡ್ತಾ ಇತ್ತು, ಇಟ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಇದು ಒಂಥರ ಚೆನ್ನಾಗಿದೆ. ಸ್ನೇಹಿತರೆ, ಹೋಗಿ ಬಂದ್ವಿ, ತುಂಬ ಬೇಗನೆ ಬಂದ್ವಿ. ಅಂದರೆ ನಾವು ಮೇಯ್ನಾಗಿ ಯಾಕೆ ಹೋಗಿದ್ದು ಗೊತ್ತಾ, ಈ ಜ್ಯುವೆಲ್ರಿ ಶಾಪ್ಸಲ್ಲಿ ದೇವ್ರದ್ದು ಫೋಟೋಸ್ ಬರ್ತಲ್ಲ ಬೆಳ್ಳಿದು. ನಾನು ನಿಮಗೆ ಹೇಳಿದ್ದೆ ಒಂದು ಸಾರಿ, ನಮ್ಮ ಮನೇಲಿ ದೇವ್ರ ಮನೆ ಫೋಟೋ ಇರೋದು ಫುಲ್ ಗೋಲ್ಡ್ ಕಲರ್ದಿದೆ. ಇದು ನಾರ್ಮಲ್ಲು ನಮಗೆ ಏನು ಫೋಟೋ ಅಂಗಡಿಗಳಲ್ಲಿ ಸಿಗುತ್ತೋ ಅಂಥರದ್ದು 2,500 ಏನೋ ಈಗ 5ದ್ದು ಸೆಟ್ಟು. ಈ ಥರದ್ದು ನಾನು ಬೆಳ್ಳಿದು ಮಾಡಿಸ್ಬೇಕು ಅಂತ ಹೋದ ವರ್ಷದಿಂದನೂ ಅಂದ್ಕೊಳ್ತಾನೆ ಇದ್ದೀನಿ. ನಾನು ರಾಜೇಶ್ಗೆ ಹೇಳಿದೆ, ಅವರು ಒಂದು ಕಡೆ ಏನೋ ಕೇಳಿದ್ರು, ಸುಮ್ಮನಾಗ್ಬಿಟ್ರು. ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ನಾನು ನಿಮಗೆ ಹೇಳಿದ್ದೆ ಕೂಡ ಒಂದು ಸಾರಿ, ಯಾಕೆ ನಾನು ನಮ್ಮ ಮನೆ ದೇವ್ರ ಮನೆಯಲ್ಲಿ ಬೆಳ್ಳಿದೇನು ಸಾಮಾನಿಟ್ಟಿಲ್ಲ, ಬರೀ
ಹಿತ್ತಾಳೆದು ತಾಮ್ರದ್ದು ಇಟ್ಟಿದ್ದೀನಿ ಅಂದ್ಬಿಟ್ಟು ರೀಸನ್ ಕೂಡ ಹೇಳಿದ್ದೆ. ಸೊ ನನಗೆ ಎಲ್ಲನೂ ಬೆಳ್ಳಿದ್ದು, ಲೈಕ್ ಫೋಟೋ ಕೂಡ ಬೆಳ್ಳಿದ್ದು ಇಡಬೇಕು ಅಂತ ಇಷ್ಟ ಇದ್ದಿದ್ದು. ಈ ಸಾರಿ ಇಲ್ಲ, ಲಕ್ಷ್ಮೀ ಹಬ್ಬಕ್ಕೆ ಏನು ತೊಗೊಳ್ಬೇಕು ಅಂತ ನೆಸಸರಿನೂ ಇಲ್ಲ ಬೇರೆದು, ನಮ್ಗೆ ಫೋಟೋ ಬೇಕು ಅಂತ ಹೇಳಿದ್ದಕ್ಕೆ ಸುಮಾರು ಅಂಗಡಿ ಹೋಗಿ ಬಂದ್ವಿ. ಅಲ್ಲಿ ಅವ್ರೇನು ಹೇಳೋದು ಅಂದರೆ, ಒಂದು ರೆಡಿ ಸಿಗೋದಿಲ್ಲ, 5ರದ್ದು ರೆಡಿ ಸಿಗೋದಿಲ್ಲ, ನಾವು ಮಾಡಿಸ್ಬೇಕಾಗತ್ತೆ. ನಾವು ಹೋಗಿದ್ದಿದ್ದು ಲೈಕ್ ಭೀಮಾಗೆ ಹೋಗಿದ್ವಿ, GRTಗೆ ಹೋಗಿದ್ವಿ, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಹೋಗಿದ್ವಿ. ಸೊ ಅಲ್ಲೆಲ್ಲ ಅವ್ರೇನು ಹೇಳೋದು ಅಂದರೆ, ನಾವು ರೆಡಿನೂ ಸಿಗೋದಿಲ್ಲ, ನಾವು ಕಸ್ಟಮೈಸ್ ಕೂಡ ಮಾಡೋದಿಲ್ಲ, ಯಾವುದಾದ್ರೂ ಚಿಕ್ಕ ಪುಟ್ಟ ಅಂಗಡಿಗಳಿಗೆ ಹೋಗಬೇಕು. ಆಮೇಲೆ ಒಂದು ಕಡೆ ನನಗೆ ಸಿಕ್ತು, ಒಂದು ಗಣೇಶಂದು ತುಂಬ ಚೆನ್ನಾಗಿತ್ತು. ಇದೇ ಥರ ನನಗೆ ಗಣೇಶಂದು ಇತ್ತು, ಲಕ್ಷ್ಮೀದು ಇತ್ತು, ಇದೇ ಥರ 5 ಮಾಡಿಕೊಡ್ತೀರಾ ಅಂತ ಕೇಳಿದೆ. ಅವರು 5ರದ್ದು ಯಾರೂ ಮಾಡಿಸಿಲ್ಲ, ಮಾಡ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಬಟ್ ನಾನೇನು ಹೇಳೋದಂದರೆ, ಈ ಬೆಳ್ಳಿದು ತುಂಬ ದಿನ ಬಾಳಿಕೆ ಬರಲ್ಲ, ಲೈಕ್ 5-6 ಇಯರ್ಸ್ಗೆ ಅದು ಕಪ್ಪಗಾಗ್ತಾ ಬರುತ್ತೆ. ಯಾಕಂದರೆ ಬೆಳ್ಳಿ ನೋಡಿ ಆಕ್ಸಿಡೈಸ್ಡ್ ಆಗುತ್ತೆ, ಕಪ್ಪಗಾಗುತ್ತೆ, ಆ್ಯಂಡ್ ಇದು ನಿಮಗೆ ರೀಸೇಲ್ ವ್ಯಾಲ್ಯೂ ಇರೋದಿಲ್ಲ ವೆರಿ ಫಸ್ಟ್. ಸೆಕೆಂಡ್, ಅದು ಒಂದು ಸಾರಿ ಕಪ್ಪಗಾದರೆ ಮತ್ತೆ ಅದನ್ನು ಪಾಲಿಷ್ ಕೂಡ ಮಾಡೋಕ್ಕಾಗೋದಿಲ್ವಂತೆ. ಅದು ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ಯಾಕಂದರೆ ನಮ್ಮ ಮನೇಲಿ ಒಂದು ನಾನು ಗಣೇಶಂದು ಇಟ್ಕೊಂಡಿದ್ದೀನಿ ಚಿಕ್ಕದು. ಅದು ನಾವು ಮನೆ ಗೃಹ ಪ್ರವೇಶದ ಟೈಮಲ್ಲಿ ನಮಗೆ ಗಿಫ್ಟ್ ಬಂದಿದ್ದು. 8 ಇಯರ್ಸ್ ಆಯಿತು. ಒಂದು ಕಡೆಯಿಂದ ಬ್ಲ್ಯಾಕ್ ಆಗ್ತಾ ಬರ್ತಾ ಇದೆ. ಇನ್ನೂ ಒಂದಿದೆ ತುಂಬ ದೊಡ್ಡದು, ಲೈಕ್ 1 ಅಡಿದು ಅನಿಸುತ್ತೆ. ಅದು ಆಲ್ರೆಡಿ ಬ್ಲ್ಯಾಕ್ ಆಗಿಬಿಟ್ಟಿದೆ. ಅದು ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂತಲೇ ನಾನು ಇಟ್ಟಿಲ್ಲ ಇಲ್ಲಿ. ಸೊ ಈ ಥರ ಇದ್ದಾಗ ನಾನು ಒಂದು 5-6 ಇಯರ್ಸ್ಗೆ ಅದೇನಾದರೂ ಕಪ್ಪಗಾಗ್ಬಿಟ್ರೆ ರೀಸೇಲು ಮಾಡೋಕ್ಕಾಗಲ್ಲ, ಪಾಲಿಶು ಮಾಡ್ಸೋಕ್ಕಾಗಲ್ಲ, ಇಟ್ಕೊಂಡು ಏನು ಮಾಡ್ತೀರಾ? ಅದಕ್ಕೆ ರಾಜೇಶು, ಈ ಥರ ಇದ್ದರೆ ಬೇಡ ಕಣೋ, ಸುಮ್ಮನೆ ವೇಸ್ಟ್ ಆಗುತ್ತೆ. ಏನೋ ನಮ್ಮ ಆಸೆಗೋಸ್ಕರ ಒಂದು 5 ಇಯರ್ಸ್ ಇರುತ್ತೆ, ಅದು ಗ್ಯಾರಂಟಿ ಇಲ್ಲ. ಅವ್ರು ನೀಟಾಗಿ ಮಾಡಿದರೆ, ಫಿನಿಶಿಂಗು ಸ್ವಲ್ಪನೂ ಏರ್ ಒಳಗಡೆ ಹೋಗದೆ ನೀಟಾಗಿ ಕವರ್ ಮಾಡಿದರೆ ಇರುತ್ತೆ, ಅದರ್ವೈಸ್ ಇರೋದಿಲ್ಲ, ಹಾಳಾಗುತ್ತೆ. ಸೊ ಅಲ್ಲಿ ಡಿಸೈಡ್ ಮಾಡಿದ್ವಿ, ಬೇಡ ಬಿಡು, ಕ್ಯಾನ್ಸಲ್ ಮಾಡೋಣ ಈ ಪ್ಲ್ಯಾನ್ ಅಂತ. ಸೊ ನೆಕ್ಸ್ಟ್ ಆಪ್ಷನ್ ಏನು ತೊಗೊಳೋದು? ನನಗೆ ಅಂಥದ್ದು ಏನೂ ಇಲ್ಲ ನಮ್ಮ ಮನೇಲಿ ಅನ್ನೋ ಥರ ಏನೂ ಇಲ್ಲ, ಎಲ್ಲನೂ ಒಂದು ಸೆಟ್ ಇದೆ. ಮತ್ತು ನಾನು ತೊಗೊಳೋದಕ್ಕೆ ಹೋಗಿದ್ದು ಈ ಹುಂಡಿ ದುಡ್ಡಲ್ಲಿ. ರಾಜೇಶ್ ದಿನ 10 ರೂಪೀಸ್ ಹಾಕ್ತಾರೆ, ಅದು ದೇವ್ರದ್ದು ಅಂತಲೇ ಒಂದು ಹುಂಡಿ ಮಾಡಿ ಇಟ್ಟಿದ್ದೀವಿ. ಸೊ 1 ವರ್ಷ ಆಯಿತು, ಲಾಸ್ಟ್ ಇಯರ್ ತೊಗೊಂಡಿದ್ದು. ಆಲ್ಮೋಸ್ಟ್ 3,000-4,000 ಹತ್ತತ್ರನೇ ಇತ್ತು. ಏನು ಮಾಡೋದು ಅಂತೇಳಿ ಕೊನೆಗೆ ಒಂದು ಕಾಯಿನ್ ತೊಗೊಂಡೆ. ಆ ಕಾಯಿನ್ ನಿಮಗೆ ತೋರಿಸ್ತೀನಿ. ಸೊ ಇವತ್ತಿನ ಬೆಳ್ಳಿ ರೇಟ್ 115 ರೂಪಾಯಿ. ಅಂದರೆ ಒಂದು ಕಡೆ 113 ಅಂತಾರೆ, ಕೆಲವೊಂದು ಕಡೆ 115 ಅಂತಾರೆ, ಕೆಲವೊಂದು ಕಡೆ 118 ಅಂತಾರೆ. ವೇರಿ ಆಗ್ತಾ ಹೋಗುತ್ತೆ ಒಂದೊಂದು ಅಂಗಡಿಗೂ. 5%, 2%, 7% ಆ ಥರ ಅವರು ಪಾಲಿಶಿಂಗ್ ಚಾರ್ಜಸ್ ಅಂತ ಹಾಕ್ತಾರಂತೆ. ಮೇಕಿಂಗು ಅಲ್ಲ, ವೇಸ್ಟೇಜು ಅಲ್ಲ, ಇದು ಬಾರ್ ಕಾಯಿನ್, ಇದಕ್ಕೆ ಅವರು ಪಾಲಿಶಿಂಗ್ ಚಾರ್ಜಸ್ ಅಂದ್ಬಿಟ್ಟು ಎಕ್ಸ್ಟ್ರಾ ಹಾಕ್ತಾರಂತೆ. ಸೊ ನಮಗೂ ಕೂಡ 118 ರೂಪಾಯಿ ಬಿತ್ತು 1 ಗ್ರಾಮ್ಗೆ. ಆ ಥರದ್ದು 50 ಗ್ರಾಮ್ದು ತೊಗೊಂಡೆ. ಲಕ್ಷ್ಮಿ ಇರೋದು ಲಕ್ಷ್ಮಿ ಹಬ್ಬಕ್ಕೆ ಅಟ್ಲೀಸ್ಟ್ ನೆನಪಿಗಾದರೂ ಇರಲಿ, ದೇವ್ರ ಹುಂಡಿದದು ಇರಲಿ, ಫ್ಯೂಚರಲ್ಲಿ ನಮ್ಗೇನಾದರೂ ಬೇಕು ಅಂದರೆ ಅದರಲ್ಲೇ ಏನಾದರೂ ಮಾಡಿಸ್ಕೊಳ್ಬೋದು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ನಾನು ತೋರಿಸ್ತೀನಿ. ಅಟ್ ಪ್ರೆಸೆಂಟ್ ಈಗ ದೇವ್ರ ಹತ್ರ ಇಟ್ಟಿದ್ದೀನಿ. ಸೊ ಅಷ್ಟೇ, ಅಲ್ಲಿಂದ ನಾವು ಬೇಗನೆ ಬಂದ್ವಿ. ಬರ್ತಾ ಸ್ವಲ್ಪ ಶಾಪಿಂಗ್ ಮಾಡಿದೆ. ಏನಪ್ಪ ತೋರಿಸ್ತೀನಿ ಬನ್ನಿ. ಕಾಯಿ ಎಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ ಅಲ್ವಾ? ನನಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ 2 ಪ್ಯಾಕೆಟ್ ತೊಗೊಂಡಿದ್ದೀನಿ, ಇದರಲ್ಲಿ ಇಟ್ಟಿದ್ದೀನಿ. ಇದರಲ್ಲಿ ಇನ್ನು ಸ್ವಲ್ಪ ಬಳೆ, ಎಲೆ, ಹೂವು ತೊಗೊಳ್ಳೋಣ ಅಂದ್ಕೊಂಡೆ, ಹೂವು ಬೇಡ, ಫ್ರೆಶ್ ಆಗಿ ತೊಗೊಳ್ಳೋಣ ಅಂತ ತೊಗೊಂಡಿಲ್ಲ. ಗಂಧದ ಕಡ್ಡಿ, ಅರಿಶಿನ ಕುಂಕುಮ, ಪೂಜೆ ಸಾಮಾನು ಏನೇನು ಬೇಕೋ ಎಲ್ಲನೂ, ಲೈಕ್ ಈ ಥರದ್ದು ಇದು ಸೊ ಪೂಜೆ ಸಾಮಾನು ಏನೇನು ಬೇಕೋ ಆಲ್ಮೋಸ್ಟ್ ಎಲ್ಲನೂ ಆಗಿದೆ. ಈಗ ಏನು ಬಿಟ್ಟಿದ್ದೀನಿ ಅಂತ ನೋಡಿಬಿಟ್ಟು ಬಾಕಿ ದಿನ ಶಾಪ್ ಮಾಡಬೇಕು. ಇದು ಶಾಪ್ ಮಾಡೋದಕ್ಕೆ ನನಗೆ ಒಂದು ಅರ್ಧ-ಮುಕ್ಕಾಲು ಗಂಟೆ ಹಿಡಿಸ್ತು. ದಿಸ್ ಈಸ್ ದ ಕಾಯಿನ್ ಸ್ನೇಹಿತರೆ. ಸೊ ಇದಕ್ಕೆ ಎಕ್ಸಾಕ್ಟ್ ನಾನು ಬಿಲ್ ನೋಡಿದೆ ಈಗ ಎಷ್ಟಾಯಿತು ಅಂತ ಹೇಳಿಬಿಟ್ಟು. ಇದು 50 ಗ್ರಾಮ್ಸ್ ಇದೆ. ಸೊ 1 ಗ್ರಾಮ್ಗೆ 113 ರೂಪಾಯಿ ಏನೋ 1 ಗ್ರಾಮ್ಗೆ ಪ್ರೈಸ್. ಅದರ ಜೊತೆ ಎಷ್ಟು 5% 6% ಇದಕ್ಕೆ ಪಾಲಿಶಿಂಗ್ ಚಾರ್ಜಸ್ ಇರೋದು. ಸೊ ಎಲ್ಲ ಸೇರಿದ್ರೆ ಆ್ಯಂಡ್ 3% ಟ್ಯಾಕ್ಸ್. ಸೊ 6,050
ಬರುತ್ತೆ. ಈ ಥರ ಇರುತ್ತೆ ನೋಡಿ, ಲೋಗೋ ಹಾಕಿರ್ತಾರೆ ಒಂದು ಕಡೆ. ಇಲ್ಲಿ ನೋಡಿ, ಇದು ಗಣೇಶ ನಮ್ಮ ಮನೇಲಿ ಇರೋದು. ಒಂದು ಕಡೆಯಿಂದ ನೋಡ್ಬೋದು ನೀವು, ಈ ಸೈಡಿಂದ ಡಾರ್ಕ್ ಆಗ್ತಾ ಇದೆ, ಆ ಸೈಡಿಂದ ಬೆಳ್ಳಗಿದೆ ನೋಡಿ. ಈ ಸೈಡ್ ಇನ್ನು ಸ್ವಲ್ಪ ದಿನದಲ್ಲಿ ಫುಲ್ ಹಾಗೇ ಡಾರ್ಕ್ ಆಗ್ತಾ ಹೋಗುತ್ತೆ. ಅದಕ್ಕೆ ರಾಜೇಶ ಈ ಥರ ಆಗುತ್ತೆ, ನಮ್ಮ ಮನೇಲೂ ಇದೆ ಅಂದ್ಬಿಟ್ಟು ಬೇಡ ಅಂತ ಹೇಳಿದ್ದು. ಅದಕ್ಕೆ ಇರಲಿ, ಇನ್ನೇನು ಬೇಕಿದ್ರೆ ನೆಕ್ಸ್ಟ್ ಇಯರು ಇನ್ನು ಸ್ವಲ್ಪ ದುಡ್ಡು ಸೇರಿಸಿದಾಗ ಇನ್ನೂ ಒಂದು ಸ್ವಲ್ಪ ಅದು ಸ್ವಲ್ಪ ಇದು ಸ್ವಲ್ಪ ಹಾಕ್ಬಿಟ್ಟು ನೆಸಸರಿ ಬಿದ್ದಾಗ ತೊಗೊಳ್ಬೋದಲ್ಲ. ನೆಕ್ಸ್ಟ್ ಇಯರ್ ಏನಾದರೂ ನೋಡೋಣ, ಎರಡು ಸೇರಿ ತೊಗೊಳ್ಳೋಣ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಇದನ್ನು ಹಾಕಬೇಕಂದ್ರೆ 10% ಲೆಸ್ ಆಗುತ್ತಂತೆ. ಅಂದರೆ ಇದು 50 ಗ್ರಾಮ್ ಇದ್ದರೆ 10% ಅಂದರೆ 5 ಗ್ರಾಮ್ಸ್ ಹೋಗುತ್ತೆ. 45 ಗ್ರಾಮ್ಸು ಪ್ಲಸ್ ನಾವು ದುಡ್ಡು ಹಾಕಿ ತೊಗೊಳ್ಬೋದು. ಸೊ 6000 ಅರೌಂಡ್ ಆಯಿತು. ಸೊ ಇದರೊಂದಿಗೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಸ್ನೇಹಿತರೆ.